ಕರ್ನಾಟಕ ರಾಜ್ಯ ಏನಿದೆ ಅದು ಗೂಂಡಾ ರಾಜ್ಯವಾಗ್ತಾ ಇದೆ. ಘಟನೆಗಳು ಏನಾಗ್ತಾ ಇದೆ ಅದನ್ನು ನೋಡ್ಬಿಟ್ರೆ ಇದು ಸಾಮಾನ್ಯವಾಗಿರುವಂತಹ ರಾಜ್ಯ ಅಥವಾ ಶಾಂತಿಯುತವಾದಂತಹ ರಾಜ್ಯ ತರ ಕಾಣ್ತಾ ಇಲ್ಲ. ಇದು ಗೂಂಡಾ ರಾಜ್ಯವಾಗಿ ಪರಿವರ್ತನೆ ಆಗ್ತಾ ಇದೆ. ಅದೇ ರೀತಿಯಾದಂತಹ ಘಟನೆಗಳು ನಡೀತಾ ಇದೆ ಅಂತ ಹೇಳಿ ಇದು ಒಂದು ವಿಚಾರದಲ್ಲಿ ರಾಜ್ಯಪಾಲರ ಪ್ರವೇಶ ಆಗಬೇಕಾಗಿದೆ. ಸಾಕಷ್ಟು ಘಟನೆಗಳು ಆಗ್ತಾ ಇವೆ. ಕೋಗಿಲು ಲೇಔಟ್ ಧ್ವಂಸ ಆಗಿರಬಹುದು, ಬಳ್ಳಾರಿಯಲ್ಲಿ ನಡೆದಂತಹ ಒಂದು ಗಲಭೆ ಪ್ರಕರಣ ಆಗಿರ್ಬೋದು. ಇದ್ರ ಬಗ್ಗೆ ಬಿಜೆಪಿ ನಾಯಕ ಕಿಡಿಕಾರ್ತಾ ಇದ್ದಾರೆ. ಬಿಜೆಪಿ ಕಿಡಿಕಾರ್ತಾ ಇದೆ. ಬಿಜೆಪಿ ನಾಯಕ ಆಗಿರುವಂತಹ ಎನ್ ರವಿಕುಮಾರ್ ಅವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡ್ತೀವಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಇದರ ಬಗ್ಗೆ ಆಗ್ರಹ ಕೂಡ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಇಲ್ಲವಾದರೆ ಹಾಲಿ ನ್ಯಾಯಾಧೀಶರೇನಿದ್ದಾರಲ್ವಾ ಅವರ ನೇತೃತ್ವದಲ್ಲಿ ಆದರೂ ತನಿಖೆಯನ್ನು ನಡೆಸಿ ನೀವು ಅಂತ ಕೇಳ್ಕೊಳ್ತಾ ಇದ್ದಾರೆ. ವಿಧಾನ ಪರಿಷತ್ ವಿಪಕ್ಷದ ಮುಖ್ಯ ಸಚೇತಕ ಆಗಿರುವಂತಹ ರವಿಕುಮಾರ್ ಅವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಯಾಕಂದರೆ ಅವರು ಎಲ್ಲ ಘಟನೆಯನ್ನು ನೋಡಿ ಎಲ್ಲವನ್ನು ಮನಸ್ಸಲ್ಲಿಟ್ಕೊಂಡು ಹೇಳ್ತಾ ಇದ್ದಾರೆ. ಕೋಗಿಲು ಬಡಾವಣೆಗೆ ಸಂಬಂಧಪಟ್ಟ ಹಾಗೆ ನೋಡಿ ಅಲ್ಲಿನ ಮನೆಗಳನ್ನು ಧ್ವಂಸ ಮಾಡಿದ್ರು, ಜನರನ್ನು ತೆರವುಗೊಳಿಸಿದ್ರು. ಈಗ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಮನೆಗಳನ್ನು ಕೊಡ್ತೀವಿ ಅವರಿಗೆ ಅಂತ ಹೇಳಿ. ಆದರೆ ಇದಕ್ಕಿಂತ ಮುಂಚೆ ಸಾಕಷ್ಟು ಜನರು ಮನೆಗಳಿಗಾಗಿ ಅರ್ಜಿಯನ್ನು ಹಾಕಿದ್ದಾರೆ. ಅವರಿಗೆ ನೀವೇನು ಕೊಡ್ತಾ ಇದ್ರಿ? ಅವ್ರಿಗೇನು ಸ್ಪಂದಿಸ್ತಾ ಇದ್ರಿ? ನಿಮ್ಮ ರಾಜ್ಯ ಸರ್ಕಾರದ ಆಡಳಿತ ಹೆಂಗಿದೆ ನೋಡಿ. ಬ್ಯಾಕ್ ಟು ಬ್ಯಾಕ್ ಈ ರೀತಿಯಾಗಿ ಅಹಿತಕರ ಘಟನೆಗಳು ಆಗ್ತಾ ಇವೆ. ಬಳ್ಳಾರಿಯಲ್ಲಿ ನಡೆದಂತಹ ಗಲಾಟೆ, ಗುಂಡಿನ ಸದ್ದು, ವ್ಯಕ್ತಿಯ ಬಲಿ ಇದೆಲ್ಲವನ್ನು ನೋಡ್ತಾ ಇದ್ರೆ ಇದು ಗೂಂಡಾ ರಾಜ್ಯ ಆಗ್ತಾ ಇದೆ. ಆಡಾಗಲೇ ಕೊಲೆಗಳು, ದರೋಡೆಗಳು, ಅತ್ಯಾಚಾರಗಳು ಆಗ್ತಾ ಇವೆ. ಈಗ ರಾಜಕೀಯ ನಾಯಕರನ್ನು ಗುರಿಯಾಗಿರಿಸಿಕೊಂಡು ಈ ರೀತಿ ಘಟನೆಗಳು ನಡೀತಾ ಇವೆ. ಇದೆಲ್ಲವನ್ನು ನೋಡಿದ್ರೆ ಕರ್ನಾಟಕ ರಾಜ್ಯ ಏನಿದೆ ಇದು ಗೂಂಡಾ ರಾಜ್ಯವಾಗಿ ಬದಲಾಗ್ತಾ ಇದೆ. ಎಲ್ಲಿ ನೋಡಿದ್ರು ಕೂಡ ಈ ರೀತಿ ಘಟನೆ ಆಗ್ತಾ ಇದೆ. ರಾಜ್ಯ ಸರ್ಕಾರ ಆಡಳಿತವನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ. ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ. ಇವರ ಕೈಲಿ ನಿಯಂತ್ರಣ ಮಾಡೋಕ್ಕಾಗ್ತಾ ಇಲ್ಲ, ಸರ್ಕಾರವನ್ನು ನಡೆಸೋಕ್ಕಾಗ್ತಾ ಇಲ್ಲ ಅಂತಂದರೆ ಇವರು ರಾಜೀನಾಮೆ ಕೊಟ್ಟು ಹೋಗಲಿ. ಯಾಕೆ ಈ ರೀತಿಯಾಗಿ ಪದೇ ಪದೇ ಘಟನೆಗಳು ಆಗ್ತಾ ಇವೆ? ರಾಜಕೀಯ ದ್ವೇಷವನ್ನು ಸಾಧಿಸೋದು ಬೇಡ. ಬಳ್ಳಾರಿಯಲ್ಲಾಗಿರುವಂತಹ ಘಟನೆಯ ಬಗ್ಗೆ ಕೂಡ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಎನ್ ರವಿಕುಮಾರ್ ಅವರು. ಇದು ರಾಜ್ಯ ಸರ್ಕಾರದ ವಿಫಲತೆ ಇದು ತೋರಿಸ್ತಾ ಇದೆ. ಇದರಲ್ಲಿ CM ಸಿದ್ದರಾಮಯ್ಯ ಅವರು ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡ್ತಾ ಇಲ್ಲ. DCM DK ಶಿವಕುಮಾರ್ ಅವರದ್ದೇ ಆದಂತಹ ಒಂದು ರೀತಿಯಲ್ಲಿದ್ದಾರೆ. ಕಾಂಗ್ರೆಸ್ನಲ್ಲಿ ಬರೀ ಕುರ್ಚಿಯ ಒಂದು ಗುದ್ದಾಟ ಇದೆ, ಅದರ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ. ಇವರು ಸರಿಯಾದ ರೀತಿ ಆಡಳಿತ ಮಾಡ್ತಾ ಇಲ್ಲ. ಅದಕ್ಕೆ ಈ ರೀತಿಯಾಗಿ ರಾಜ್ಯದಲ್ಲಿ ಎಲ್ಲ ಘಟನೆಗಳು ಆಗ್ತಾ ಇವೆ. ಇದಕ್ಕೆಲ್ಲದಕ್ಕೂ ಕೂಡ ನೇರ ಹೊಣೆ ಅಂದರೆ ಅದು ರಾಜ್ಯ ಸರ್ಕಾರ. ಇದು ಗೂಂಡಾ ರಾಜ್ಯವನ್ನಾಗಿ ಬದಲು ಮಾಡ್ತಾ ಇದೆ. ಯಾವುದೇ ರೀತಿಯಾಗಿ ಕಾನೂನಿನ ಭಯ ಇಲ್ಲ. ಆಡಹಗಲೇ ಕೊಲೆಗಳಾಗ್ತಾ ಇವೆ, ದರೋಡೆಗಳಾಗ್ತಾ ಇದೆ, ಈ ರೀತಿ ಘಟನೆಗಳು ನಡೀತಾ ಇವೆ. ಯಾರಿಗೂ ಕೂಡ ಕಾನೂನಿನ ಬಗ್ಗೆ ಭಯ ಇಲ್ಲದಂತ ಆಗ್ಬಿಟ್ಟಿದೆ. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಇರೋದ್ರಿಂದಾನೇ ಕೆಲವರು ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ. ಇದು ಬದಲಾಗಬೇಕು. ಇಲ್ಲ ಅಂತಂದರೆ ರಾಜ್ಯ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಈಗಾಗಲೇ ಬೇರೆ ರೀತಿಯಾಗಿ ಹೆಸರು ಬರ್ತಾ ಇದೆ ರಾಜ್ಯಕ್ಕೆ. ಕೋಗಿಲು ಬಡಾವಣೆಯಲ್ಲಿ ಸಾಕಷ್ಟು ಜನರು ಮನೆಯನ್ನು ಕಳೆದುಕೊಂಡು ಬೀದಿಯಲ್ಲಿ ಬಂದರು. ಆಗಲೂ ಕೂಡ ಜನಕ್ಕೆ ರಾಜ್ಯ ಸರ್ಕಾರಕ್ಕೆ ಏನೂ ಅನ್ನಿಸ್ತಾ ಇಲ್ಲ. ಆದರೆ ಅಲ್ಲಿ ಕಳೆದುಕೊಂಡವರು ತ್ವರಿತವಾಗಿ ಮನೆ ಕೊಡ್ತೀರಿ ಅನ್ನೋದಾದರೆ ಇದಕ್ಕಿಂತ ಮುಂಚೆ ಸಾಕಷ್ಟು ಜನರು ಮನೆಗಾಗಿ ಅಪ್ಲಿಕೇಶನ್ ಹಾಕಿದ್ರಲ್ಲ, ಅವ್ರ ಗತಿ ಏನು? ಹಾಗಾದರೆ ಅವ್ರಿಗೇನು ನ್ಯಾಯ ಕೊಡಿಸ್ತೀರಿ ನೀವು? ಯಾಕೆ ಈ ರೀತಿ ತಾರತಮ್ಯ? ಒಂದು ರೀತಿಯಲ್ಲಿ ಇದು ಗೂಂಡಾ ರಾಜ್ಯವಾಗಿ ಬದಲಾಗ್ತಾ ಇದೆ. ಗಲಾಟೆಗೆ ಸಂಬಂಧಪಟ್ಟ ಹಾಗೆ CBI ತನಿಖೆ ಕೂಡ ಆಗಬೇಕೆಂದು ಬಳ್ಳಾರಿಯಲ್ಲಿ ಆಗಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಆಗ್ರಹವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಕೂಡ ಮಾಡ್ತೀವಿ ಅಂತ BJP ಹೇಳಿತ್ತು. ಅದೇ ರೀತಿಯಾಗಿ ರವಿಕುಮಾರ್ ಮಾತನಾಡದಂತೆ ಕಾಣ್ತಾ ಇದೆ ಈ ಒಂದು ವಿಚಾರವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.